ಹಾಯ್, ವೆಲ್ಕಮ್ ಟು ಜಯಮಣಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಸ್ವಲ್ಪ ಚಿಕನ್ ಇದೆ, ಸೊ ಅದನ್ನು ಕರಿ ಮಾಡುವ ಅಂತ ಬಂದೆ. ಈಗ ನೋಡುವ ನಾನು ಹೇಗೆ ಕರಿ ಮಾಡೋದಂತ. ಈಗ ನೋಡಿ, ಇಷ್ಟು ಚಿಕನ್ ಇದೆ. ಇದನ್ನೀಗ ಬೇಗ ಕರಿ ಮಾಡಿ ಪುಳಿ ಮುಂಚಿ ಮಾಡೋದು. ಪುಳಿ ಮುಂಚಿ ಮಾಡಿ ಮತ್ತೆ ಹೋಗಬೇಕು, ಔಟ್ಸೈಡ್ ಹೋಗ್ಲಿಕ್ಕೆ ಉಂಟು. ನಾನು ಇದು ಮೆಣಸು ಉಂಟಲ್ಲ, ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿದ್ದೇನೆ ಇವತ್ತು, ಸ್ವಲ್ಪ ಬೇರೆ ಟೈಪ್ ಮಾಡುವ ಅಂತ. ಮತ್ತೆ ಇದು ನಾವು ಮಾಮೂಲಿ ಯೂಸ್ ಮಾಡ್ತೇವಲ್ಲ ಅದೆಲ್ಲ, ಇದನ್ನು ಎಲ್ಲ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡೋದು. ಇದನ್ನು ನೋಡಿ, ಮೆಣಸು ಅದು ನೀರಲ್ಲಿ ಹಾಕಿದ್ದು, ಬಿಸಿ ನೀರಲ್ಲಿ. ಈಗ ಅದನ್ನೆಲ್ಲ ಇದು ತೆಗೆದಿಟ್ಟದು, ಇದು ನಾವು ಮಾಮೂಲಿ ಹಾಕ್ತೇವಲ್ಲ ಕರಿಗೆ, ಅದನ್ನೆಲ್ಲ ಮಾಡಿ ಹಾಕಿ ಒಂದು ಉಗ್ರ ಮಾಡಿ ಗ್ರೈಂಡ್ ಮಾಡಬೇಕು. ಮತ್ತೆ ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತೇನೆ, ಮತ್ತೆ ಸ್ವಲ್ಪ ಬೇವು ಸೊಪ್ಪು ಹಾಕ್ತೇನೆ, ಮತ್ತೆ ಬೆಳ್ಳುಳ್ಳಿ. ಅದು ನಾನು ಆಗ ಹಾಕಿರಲಿಲ್ಲ, ಇದು ಹಸಿ ಹಾಕುವಂಥದ್ದು. ಇಷ್ಟು ಹಸಿ ಹಾಕಿದ್ದು. ನಾನು ಇವತ್ತೊಂದು ಹೊಸತ್ತು ಈ ಥರ ಟ್ರೈ ಮಾಡುವ ಅಂತ, ಹೇಗೆ ಆಗ್ತದೆ ನೋಡಬೇಕು. ಈಗ ಗ್ರೈಂಡ್ ಮಾಡ್ತೇನೆ. ಇನ್ನೂ ಸ್ವಲ್ಪ ತೆಂಗಿನ ತುರಿ ಮಾಡಿದ್ದೇನೆ ನಾನು. ತೆಂಗಿನ ತುರಿ ಹಾಕಿ ಅದರ ಹಾಲು ತೆಗಿಬೇಕು. ಈಗ ತೆಂಗಿನ ತುರಿದ್ದು ಹಾಲು ರೆಡಿಯಾಗಿದೆ, ಮತ್ತು ಗ್ರೈಂಡ್ ಮಾಡಿದ ಮಸಾಲ ಕೂಡ ರೆಡಿಯಾಗಿದೆ. ಈಗ ಚಿಕನನ್ನು ಕರಿ ಸ್ಟಾರ್ಟ್ ಮಾಡೋದು. ನೀರುಳ್ಳಿ, ಬೇವು ಸೊಪ್ಪು, ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡೋದು ಫಸ್ಟ್. ಅದು ಇನ್ನೂ ಇದು ನಾವು ನಾರ್ಮಲಿ ಮಾಡುವ ಹಾಗೇನೆ ಮಾಡ್ತಾ ಹೋಗೋದು. ಇದು ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕ್ತೇನೆ, ಉಪ್ಪು ಹಾಕ್ತೇನೆ. ಉಪ್ಪಾಗ ಹಾಕಿರಲಿಲ್ಲ ನಾನು, ಹಾಗೆ ಈಗ ಉಪ್ಪು ಹಾಕ್ತೇನೆ. ಮತ್ತು ಇದು ಸ್ವಲ್ಪ ಫ್ರೈ ಆದ ನಂತರ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಅದು ಫ್ರೈ ಆದ ನಂತರ ಟೊಮೆಟೊ ಹಾಕ್ತೇನೆ. ಈಗ ಟೊಮೆಟೊ ಹಾಕುವ. ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಟೊಮೆಟೊ ಹಾಕಿ ತುಂಬ ಫ್ರೈ ಮಾಡೋದಿಲ್ಲ, ಸ್ವಲ್ಪ ಹೊತ್ತಾಗುವಾಗ ಚಿಕನ್ ಹಾಕ್ತೇನೆ. ಅದು ಮತ್ತೆ ಬೇಯ್ತದಲ್ಲ ಟೊಮೆಟೊ. ಈಗ ನೋಡಿ ಇಷ್ಟು ಹಾಕ್ತೇನೆ. ಮತ್ತು ನಾನೆಂತ ಗೊತ್ತುಂಟಾ, ಅರಿಶಿನ ಹುಡಿ ಫಸ್ಟಿಗೆ ಹಾಕುವುದಿಲ್ಲ. ಇದ್ರೆ ನನಗೆ ಅದು ಚಿಕನ್ ಹಾಕಿದ ನಂತರ ಹಾಕಿದರೆ ಅದು ಮಿಕ್ಸ್ ಸರಿ ಆಗುವುದಿಲ್ಲ ಅಂತ ಆಗ್ತದೆ. ಅದು ಒಂದೊಂದು ಚಿಕನ್ ಪೀಸ್ ಎಡೆಯಲ್ಲಿ ಇಟ್ಕೊಳ್ತದಲ್ಲ, ಅದಕ್ಕೆ ನಾನು ಈಗಲೇ ಅರಿಶಿನ ಹುಡಿ ಹಾಕಿದರೆ ಅದು ಮತ್ತೆ ಚಂದ ಎಲ್ಲ ಮಿಕ್ಸ್ ಆದ ನಂತರ ಚಿಕನ್ ಹಾಕಿದರೆ ಒಟ್ಟಿಗೆ ಇದಾಗ್ತದೆ. ಒಮ್ಮೊಮ್ಮೆ ಚಿಕನ್ ಹಾಕಿದ ನಂತರ ಅರಿಶಿನ ಹುಡಿ ಹಾಕ್ತಾರಲ್ಲ, ಗೊತ್ತಿಲ್ಲ ನನಗೆ, ಕೆಲವೊಮ್ಮೆ ಹಾಗೆ ಹಾಕ್ತಾರಲ್ಲ. ಚಿಕನ್ ಹಾಕಿ ಚಂದ ಫ್ರೈ ಮಾಡಿ ಒಳ್ಳೆಯದೊಂದು ಪುಳಿ ಮುಂಚಿ ಮಾಡಬೇಕೀಗ. ಹೇಗೆ ಆಗ್ತದೆ, ಹೊಸ ರೀತಿದ್ದು, ಹೊಸ ಸ್ಟೈಲಿದ್ದು ಮಾಡಿದ್ದು ನಾನು. ಅದು ಹೇಗೆ ಆಗ್ತದೆ ನೋಡುವ. ಈಗ ಮಸಾಲೆ ಎಲ್ಲ ಹಾಕಿದೆ ನಾನು. ನೋಡಿ, ಮಸಾಲೆ ಕುದೀತಾ ಉಂಟು. ಈಗ ಹಾಲಿಂದು ಆಗ ತೆಗೆದಿಟ್ಟಿದ್ದಲ್ಲ, ತೆಂಗಿನ ಹಾಲು, ಅದನ್ನು ಹಾಕ್ತೇನೆ. ಒಂದು ಎಲ್ಲ ಚಂದ ಅದು ಕುದ್ದ ನಂತರ, ಪುಳಿ ಮುಂಚಿದು ಚಂದ ಕುದ್ದ ನಂತರ ಹಾಲು, ಇದು ತೆಂಗಿನ ಹಾಲು ಹಾಕಬೇಕು. ಆಗ ಪರಿಮಳ ಆಗ್ತದೆ, ಒಳ್ಳೆ ಆಗ್ತದೆ. ಪುಳಿ ಮುಂಚಿ ಅಲ್ಲ, ಅದು ಸ್ವಲ್ಪ ತೆಂಗಿನಕಾಯಿ ಹಾಕಿದ ಕರಿ ಥರ ಆಗ್ತದೆ. ಆಯಿತು. ಇವಾಗ ಸಾಂಬಾರೆಲ್ಲ ಆಯಿತು. ಈಗ ನಾನು ಸ್ವಲ್ಪ ಔಟ್ಸೈಡ್ ಹೋಗಬೇಕು, ಡಿಮಾರ್ಟಿಗೆ ಹೋಗ್ಬೇಕಂತೇಳಿ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಬೇಕು. ಹೊರಡಿ ಸಿಗ್ತೇನೆ. ಹಾಯ್, ಹೊರಡಿ ಎಲ್ಲ ಆಯಿತು. ಡಿಮಾರ್ಟಿಗೆ ಹೋಗುವ ಅಂತೇಳಿ ಹೊರಟದ್ದು ನಾನು. ಹೋಗುವ, ಅಲ್ಲಿ ಸಿಗುವ. ಈಗ ನೋಡಿ, ನಾನಿಲ್ಲಿ ರೀಚ್ ಆದೆ ಡಿಮಾರ್ಟಿಗೆ. ಇದು ಹೊಸತ್ತು,
ಒಳ್ಳೆಯದಾಗಿದೆ, ಸೂಪರ್ ಆಗಿದೆ. ಒಳಗೆ ಹೇಗೆ ಉಂಟು ನೋಡುವ. ಹೋಗುವಾಗಲೇ ಒಂದು ಟ್ರಾಲಿ ತಗೊಳ್ಳುವ. ಈ ಥರ ಉಂಟು ನೋಡಿ, ಚಂದ ಉಂಟು. ಜನ ಎಂತ ಇರಲಿಲ್ಲ, ಒಳ್ಳೇದಾಯಿತು ಪರ್ಚೇಸ್ ಮಾಡಲಿಕ್ಕೆ. ಜನ ಇದ್ದರೆ ಕಷ್ಟ ಆಗ್ತದಲ್ಲ, ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಟ್ರಾಲಿಯಲ್ಲಿ ಎಂತೆಲ್ಲ ಫುಲ್ ಆಗ್ತದೆ ನೋಡಬೇಕು. ಹೋಗುವ, ಹುಡುಕಿಕೊಂಡು ಹೋಗುವ ಎಂತೆಲ್ಲ ಉಂಟಂತ. ಎಲ್ಲ ಆಫರ್ ಎಲ್ಲ ಒಳ್ಳೆ ಆಫರ್ ಎಲ್ಲ ಉಂಟು, ಮತ್ತು ಐಟಮ್ಸ್ ಒಳ್ಳೆದಿರ್ತದೆ ಒಂದು ಶಾಪಿಗಿಂತ. ಇಷ್ಟ ಆಯಿತು ನೋಡಿ ಟ್ರಾಲಿಯಲ್ಲಿ. ಇವಾಗ ಮೇಲೆ ಫ್ಲೋರಿಗೆ ಹೋಗುವ. ಮೇಲೆದು ಡ್ರೆಸ್ ಇದೆಲ್ಲ, ಮಕ್ಕಳದ್ದು ದೊಡ್ಡವರದ್ದು, ಅಲ್ಲಿ ಎಂತ ಉಂಟು ನೋಡುವ. ಕೆಳಗಿದ್ದು ಎಲ್ಲ ಪರ್ಚೇಸ್ ಆಯಿತು. ಇಲ್ಲಿ ನೋಡಿ ಇಷ್ಟು, ಇದು ಎಲ್ಲ ಡ್ರೆಸ್ ಇದೆ. ಡ್ರೆಸ್, ಚಪ್ಪಲ್ಸ್, ಬ್ಯಾಗ್ಸ್. ಮನೆಗೆ ಬಂದೆ ನಾನು, ಎಂತೆಲ್ಲ ತೆಗೆದೆ ನೋಡುವ. ಇಷ್ಟು ಪರ್ಚೇಸ್ ಎಲ್ಲ ಓಪನ್ ಎಲ್ಲ ಮಾಡಿ ಸೆಟ್ ಮಾಡಿ ಆಯಿತು. ಬಾಯ್. ಇವತ್ತಿದ್ದು ಡಿಮಾರ್ಟಿದ್ದು ಶಾಪಿಂಗಿದ್ದು ವಿಡಿಯೋ ಹೀಗಿತ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೇನೆ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.